ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ನನ್ನ ಹೆಸರು ಬಾಬು, ನಾನು ಮ್ಯಾಥಮೆಟಿಕ್ಸ್ ಟೀಚರ್. ನನ್ನ ಹೆಸರು ರೇವಂತ್, ನಾನು ಫಸ್ಟ್ PUC ಇಮಾಂಶು ಕಾಲೇಜಲ್ಲಿ ಓದ್ತಿದ್ದೀನಿ. ದೇವಿಗೆಲ್ ಫುಲ್ ಟೈಮ್ ಆಗಿದ್ದೀನಿ. ಸರ್ ಹೆಸರು ಬಾಬು ಸರ್. ಸರ್ ನನಗೆ ಮ್ಯಾಥ್ಸ್ ಕ್ಲಾಸ್ ಮಾಡ್ತಾರೆ. ಕೈ ಮುಗಿಬೇಕು ನಾನು, ನೀನು ಕೈ ಮುಗಿದು ಎಲೆಕ್ಷನ್ ನಿಂತ್ಕೊಳ್ತೇನೆ. ಓಕೆ, ನನ್ನ ಕೈ ಮುಗ್ದಾಗೆಲ್ಲ ಅವನು ಮುಗಿತಿರ್ತಾನೆ. ಡೈಲಿ ಮುಂದೆ ಪೊಲಿಟಿಷಿಯನ್ ಆಗ್ತೇವೆ. ಆಗಲ್ಲ. ಓಕೆ, ಏನು ಬೇಡಪ್ಪ, ದೇಶ ಉದ್ಧಾರ ಆಯಿತು. ಈಗ KCET ಪ್ರಾಬಬಿಲಿಟಿ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ KCET ಥಿಯರಿಯನ್ನು ಡಿಸ್ಕಸ್ ಮಾಡಿದ್ದೀವಿ. ಫಸ್ಟ್ PUCಗೆ ಸಂಬಂಧಿಸಿದ KCETಯಲ್ಲಿ 2 ಕ್ವಶನ್ ಬರ್ಬೋದಾ ಅಂತ, CETಯಲ್ಲಿ ಅಥವಾ 3 ಬರ್ಬೋದು, ಗೊತ್ತಿಲ್ಲ. PUCಲಾದರೆ ಎಷ್ಟೇ ಬರ್ತದೆ ಅಂತ ಹೇಳ್ಬೋದು, CETಯಲ್ಲಿ ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 2 ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನೇರವಾಗಿ ಪ್ರಾಬ್ಲಮ್ಗಳ ಮೂಲಕ ನಾವು ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡೋಣ. ಈ ಮೊದಲನೇ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೇನು? ಏನಪ್ಪ? ಅಕರೆನ್ಸ್ ಆಫ್ ಒನ್ ಇವೆಂಟ್ ಅವಾಯ್ಡ್ಸ್ ಅಕರೆನ್ಸ್ ಆಫ್ ಅದರ್ ಇವೆಂಟ್, ಅಥವಾ A and B are mutually exclusive events if A intersection B is null set. Yes sir. ಅಲ್ವಾ? ಕ್ವಶನ್ ಓದು. A die is rolled. Let E be the event die shows 4 and F be the event die shows even number. Then E and F are. ನೋಡಪ್ಪ, E is an event die showing 4. F is an event die showing ಏನು ಈವನ್ ನಂಬರ್, ಹೌದಾ? Yes sir. 2 4 6. ಹೌದಾ? ಇದರದ್ದು ಇಂಟರ್ಸೆಕ್ಷನ್ ನಮಗೆ ನಲ್ ಸೆಟ್ ಬರಬೇಕು. ಇಂಟರ್ಸೆಕ್ಷನ್ ನಲ್ ಸೆಟ್ಟಾ? ಅಲ್ಲ. ಯಾಕೆ? 4 ಕಾಮನ್ ಇದೆ. ಈಸ್ ನಾಟ್ ಎ ನಲ್ ಸೆಟ್. ಆದ್ರಿಂದ ದೇ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ರೈಟ್? ಆದ್ರಿಂದ ನನ್ ಆಫ್ ದಿಸ್ ಇಸ್ ಕರೆಕ್ಟ್. ಎಕ್ಸಾಸ್ಟಿವ್ ಅಂದ್ರೆ ಏನಪ್ಪ? ಎಲ್ಲ ಈ ಕೊಟ್ಟಿರೋ ಎಲ್ಲವೂ ಬಂದ್ಬಿಡ್ಬೇಕು ಅದರಲ್ಲಿ. ಇದ್ರಲ್ಲಿ ಬರ್ತದೆ ನೋಡು, ಡೈಶಸ್ 4 ಆಯ್ತಾ? 4 ಅಂದಾಗ ಇದಿಲ್ಲ, ಏನು 1 2 3 ಇಲ್ಲ, 5 ಇಲ್ಲ, 6 ಇಲ್ಲ. ಡೈಶೋಸ್ ಈವನ್ ನಂಬರ್ ಅಂದಾಗ 2 4 6 ಇದೆ, 1 3 5 ಇಲ್ಲ. ಆದ್ರಿಂದ ಎಕ್ಸಾಸ್ಟಿವ್ ಅದು. ಸೊ ಆದ್ರಿಂದ ನನ್ ಆಫ್ ದಿಸ್ ಈಸ್ ಕರೆಕ್ಟ್. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಕ್ ಮುಂಚೆ ಒಂದು ಸಣ್ಣ ಕಾನ್ಸೆಪ್ಟ್. ಒಂದು ಕಾಯಿನ್ ಅನ್ನು ಟಾಸ್ ಮಾಡ್ತಾ ಇದ್ದೀನಿ. ಹೆಡ್ ಬಂದ್ರೆ ಟೈಲ್ ಬರೋದಿಲ್ಲ, ಟೈಲ್ ಬಂದ್ರೆ ಹೆಡ್ ಬರೋದಿಲ್ಲ, ಹೌದಾ? ಸೊ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಇವೆಂಟ್ ಹೆಡ್ ಈಸ್ 1/2, ಹೌದಾನೆ? ಟೈಲ್ ಈಸ್ ಆಲ್ಸೋ 1/2. 2 ಆಡ್ ಮಾಡಿದ್ರೆ 1 ಆಯ್ತು. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೆ ಏನು? P of A union B is equal to P of A plus P of B ಮಾತ್ರ. ಅರ್ಥ ಆಯ್ತಾ? ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕೊಟ್ಟು 3 ಇವೆಂಟ್ ಕೊಟ್ರೆ ಅದ್ರ ಸಮೇಷನ್ ಶುಡ್ ಬಿ ಈಕ್ವಲ್ ಟು 1. ಈ ಬೇಸಿಸ್ ಮೇಲೆ 2ನೇ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ. ಕ್ವಶನ್ ಓದು. Second one, if 1 plus 4p divided by 4 comma 1 minus p by 2 and 1 minus 2p by 2 are the probabilities of 3 mutually exclusive events, then the value of p is. ನೋಡಪ್ಪ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಆಗಿರ್ತಲ್ಲ, ಈ 3ದು ಅಡಿಷನ್ 1 ಆಗಬೇಕು. 1 plus 4p by 4 plus 2 minus 2p by 4. ಏನ್ ಮಾಡಿದೆ? 1 minus p by 2 ಇತ್ತು. 2 ಕಾಮನ್ ಇಲ್ಲ. ನಾನೇನ್ ಮಾಡಿದೆ? ಕೇಳಿಸ್ಕೊಳ್ಳೋ. 2 ಇಂದ ಮಲ್ಟಿಪ್ಲೈ ಮಾಡಿದೆ ನ್ಯೂಮರೇಟರ್ಗೆ, ಡಿನಾಮಿನೇಟರ್ಗೆ. ಯಾಕೆ ಮಾಡಿದೆ ಗೊತ್ತಾ? ಡಿನಾಮಿನೇಟರ್ 4 ಇದೆ. ಇದು ಅಷ್ಟೇ. ಏನ್ ಮಾಡ್ತೀನಿ? ಪ್ಲಸ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 ಇಂದ 2 minus 4p divided by 4. ಸೊ LCM 4 ಆಯ್ತಲ್ವಾ? 1 2 3 3 2 5 ಆಯ್ತು. 4p ಮೈನಸ್ 4p ಕ್ಯಾನ್ಸಲ್ ಆಯ್ತಲ್ವಾ? ಮೈನಸ್ 2p ಈಸ್ ಈಕ್ವಲ್ ಟು 1, ಹೌದಾ? Therefore 5 minus 2p is equal to 4. 5 minus 4 is equal to 1 is equal to 2p. Therefore p is equal to 1 divided by 2. ಅರ್ಥ ಆಯ್ತಾ? ಗೊತ್ತಾಗ್ತಾ ಇದೆಯಾ? ಸೊ ಪ್ರಾಬಬಿಲಿಟಿ P is equal to 1/2. What is the moral of the story?
ಮೂರು ಬೇರೆ ಬೇರೆ ಇವೆಂಟ್ ಅನ್ನ ಕೊಟ್ಟು ಆ ಮೂರು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದಂತಹ ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ತೀವಿ, ಸಮ್ ಆಫ್ ದಿ ಪ್ರಾಬಬಿಲಿಟೀಸ್ ಇಸ್ ಈಕ್ವಲ್ ಟು 1. ಹೌದಾ? ಎಸ್ ಸರ್. ಗೊತ್ತಾಯ್ತಾ? ಮುಂದಿನ ಕ್ವಶನ್ ಹೋಗೋಣ. Yes, sir. If A, B and C are mutually exclusive and exhaustive event of a random experiment such that P of B is equals to 3 by 2 and P of A and P of C is equals to 1 by 2 P of B, then P of A union C is. ಪಿ ಆಫ್ ಎ ಯೂನಿಯನ್ ಸಿ ಬೇಕಂತೆ. ಪಿ ಆಫ್ ಎ ಯೂನಿಯನ್ ಸಿ ಅಂದ್ರೇನು? ಪಿ ಆಫ್ ಎ ಪ್ಲಸ್ ಪಿ ಆಫ್ ಸಿ. ಹೌದಾ? ಪಿ ಆಫ್ ಸಿ. Yes, sir. ರೈಟ್. ನೋಡು, ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಮತ್ತು ಎಕ್ಸಾಸ್ಟಿವ್ ಇವೆಂಟ್ ಆಗಿರೋದ್ರಿಂದ ಇದು ಆನ್ಸರ್ ಪಾರ್ಟ್ ಅಪ್ಪ, ಜಾಗ ಸಾಕಾಗಲ್ಲ ಅಂತ ಬರೀತಾ ಇದ್ದೀನಿ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಈಸ್ ಈಕ್ವಲ್ ಟು 1. ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬರೆದಿದ್ದೀನಿ ಅಷ್ಟೇ. Yes, sir. ನೋಡಪ್ಪ, ಪಿ ಆಫ್ ಎ ಮತ್ತೆ ಹಾಗೆ ಬರಿತಾ ಇದ್ದೀನಿ, ಪ್ಲಸ್ 3/2 ಟೈಮ್ಸ್ ಪಿ ಆಫ್ ಎ ಅಂತ ಬರಿತೀನಿ. ಯಾಕೆ ನೋಡು, ಪಿ ಆಫ್ ಬಿ ಈಸ್ 3/2 ಟೈಮ್ಸ್ ಪಿ ಆಫ್ ಎ. ಪಿ ಆಫ್ ಸಿ ಅಂದ್ರೇನು? ಹಾಫ್ ಆಫ್ ಪಿ ಆಫ್ ಬಿ. ಹಾಫ್ ಹಾಗೆ ಬರದೆ ಪಿ ಆಫ್ ಬಿ ಅಂದರೆ 3/2 ಟೈಮ್ಸ್ ಪಿ ಆಫ್ ಎ. ಇನ್ನೊಂದ್ಸತಿ ಹೇಳ, ಸಿ ಪಿ ಆಫ್ ಎ ಹಾಗೆ ಬರದೆ ಪಿ ಆಫ್ ಬಿ ಜಾಗದಲ್ಲಿ 3/2 ಟೈಮ್ಸ್ ಪಿ ಆಫ್ ಎ, ಯಾಕೆಂದರೆ 3/2 ಟೈಮ್ಸ್ ಪಿ ಆಫ್ ಎ ಅಂತಿರುತ್ತೆ. ಆಮೇಲೆ ಪಿ ಆಫ್ ಬಿ ಅಂದ್ರೇನು? ಪಿ ಆಫ್ ಸಿ ಅಂದ್ರೇನು? ಇಲ್ಲಿ ಪಿ ಆಫ್ ಸಿ ಬರಿಬೇಕಲ್ವಾ? ಪಿ ಆಫ್ ಸಿ. ಪಿ ಆಫ್ ಸಿ ಈಸ್ ಹಾಫ್ ಆಫ್ ಪಿ ಆಫ್ ಬಿ. Yes, sir. ಹಾಫ್ ಆಫ್ ಪಿ ಆಫ್ ಬಿ. ಪಿ ಆಫ್ ಬಿ ಅಂದ್ರೇನು? 3/2 ಟೈಮ್ಸ್ ಪಿ ಆಫ್ ಎ. Yes, sir. ಹೌದಾನೆ? ಇಂಟು 3/2 ಟೈಮ್ಸ್ ಪಿ ಆಫ್ ಎ. ಸೊ ನಾನು ಇದನ್ನೇನು ಮಾಡ್ತೀನಿ, 4/4 ಟೈಮ್ಸ್ ಪಿ ಆಫ್ ಎ ಅಂತ ಮೊದಲನೇದು ಬರ್ಕತ್ತೀನಿ. Yes, sir. 3/2 ಇದೆಯಲ್ಲ, ಅದನ್ನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 2 ಇಂದ ಡಿವೈಡ್ ಮಾಡ್ತೀನಿ. ಪ್ಲಸ್ 6/4 ಟೈಮ್ಸ್ ಪಿ ಆಫ್ ಎ ಪ್ಲಸ್ 3/4 ಟೈಮ್ಸ್ ಪಿ ಆಫ್ ಎ. ಅರ್ಥ ಆಗ್ತಾ ಇದೆಯಾ? ಸೊ 6 × 10 3 13 ಆಯಿತು. ಹೌದಲ್ವಾ? Yes, sir. ಈಸ್ ಈಕ್ವಲ್ ಟು 1. 13/4 ಟೈಮ್ಸ್ ಪಿ ಆಫ್ ಎ ಈಸ್ ಈಕ್ವಲ್ ಟು 1. ಹೌದಾ? ದೇರ್ ಫೋರ್ ವಾಟ್ ಈಸ್ ಪಿ ಆಫ್ ಎ ಹೇಳ್ತೀಯಪ್ಪ? 4/13. ಪಿ ಆಫ್ ಎ ಈಸ್ ಈಕ್ವಲ್ ಟು 4/13. ಹಾಗಿದ್ರೆ ನಮಗೆ ಬೇಕಾಗಿರೋದು ಪಿ ಆಫ್ ಸಿ ಬೇಕು. Yes, sir. ಪಿ ಆಫ್ ಸಿ ನೋಡು, ಇಲ್ಲಿ ಪಿ ಆಫ್ ಸಿ ಬರ್ದಿದ್ವಿ. ಹೌದಾ? ಇದು ಪಿ ಆಫ್ ಸಿ Yes, sir. ಈಸ್ ಈಕ್ವಲ್ ಟು 3/4. ಓಕೆ, 3/2 ಇಂಟು 2, 3/2 ಟೈಮ್ಸ್ ಪಿ ಆಫ್ ಎ. ಪಿ ಆಫ್ ಎ ಅಂದರೆ 4/13. ಅರ್ಥ ಆಯಿತು ಇಲ್ಲ? Yes, sir. ಸೊ ಇಲ್ಲೇನಾಯಿತು, 4 ಡುಮ್ಟಕ್ ಆಯಿತು, 3/13 ಆಯಿತು. ನಮಗೆ ಬೇಕಾಗಿರೋದು ಪಿ ಆಫ್ ಎ ಯೂನಿಯನ್ ಸಿ. ಪಿ ಆಫ್ ಎ ಯೂನಿಯನ್ ಸಿ ಈಸ್ ಗಿವನ್ ಬೈ ಪಿ ಆಫ್ ಎ ಪ್ಲಸ್ ಪಿ ಆಫ್ ಸಿ. ಪಿ ಆಫ್ ಎ ಈಸ್ 4/13. ಪಿ ಆಫ್ ಸಿ ಈಸ್ 3/13. ಸೊ ದ ಆನ್ಸರ್ ಈಸ್ 7/13. Yes, sir. ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಓದ್ತೀಯಪ್ಪ ಕ್ವಶನ್? Yes, sir. Fourth one. If E1, E2, E3 and E4 are the four elementary outcomes in a sample space and P of E1 is equal to 0.1 and P of E2 is equal to 0.5 and P of E3 is equal to 0.1, then the probability of E4 is? ಪಿ ಆಫ್ E4 ಬೇಕು. ಪಿ ಆಫ್ E1, ಪಿ ಆಫ್ E2, ಪಿ ಆಫ್ E3, ಪಿ ಆಫ್ E4 ಅಲ್ಲಿ ಎಲಿಮೆಂಟರಿ ಈವೆಂಟ್ಸ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಆಗಿರೋದ್ರಿಂದ, E1, E2, E3, E4 ಆಗಿರೋದ್ರಿಂದ ಪಿ ಆಫ್ E1 ಪ್ಲಸ್ ಪಿ ಆಫ್ E2 ಪ್ಲಸ್ ಪಿ ಆಫ್ E3 ಪ್ಲಸ್ ಪಿ ಆಫ್ E4 ಇಸ್ ಈಕ್ವಲ್ ಟು 1 ಆಗಬೇಕು. ಆದ್ರಿಂದ ನಾನೇನು ಮಾಡ್ತೀನಿ, ಪಿ ಆಫ್ E1 ಏನಪ್ಪ 0.1, ಪಿ ಆಫ್ E2 ಏನು 0.5, ಪಿ ಆಫ್ E3 ಏನು 0.1 ಪ್ಲಸ್ ಪಿ ಆಫ್ E4 ಬೇಕು, ಅದನ್ನು ಎಕ್ಸ್ ಅಂತ ಬರೀತೀನಿ, ಈಸ್ ಈಕ್ವಲ್ ಟು 1. ಸೊ 0.1 ಪ್ಲಸ್ 0.5 ಅಂದರೆ 0.6, 0.6 ಪ್ಲಸ್ 0.1 ಅಂದರೆ 0.7. ಹೌದಾನೆ? ಸೊ ಹಾಗಿದ್ರೆ ವಾಟ್ ಈಸ್ ಎಕ್ಸ್? 1 ಮೈನಸ್ 0.7. ಹೌದಾನೆ? 1 ಮೈನಸ್ 0.7 ಅಂದ್ರೆ ಏನು? 0.3. ಏನಪ್ಪ ಯೋಚನೆ ಮಾಡಿರ್ತೀವಿ. 1 ಮೈನಸ್ 0.7ಗೆ 1 ಮೈನಸ್ 0.7 ಇಸ್ 0.3. ಅರ್ಥ ಆಯ್ತಲ್ವಾ? ಮುಂದಿನ ಕ್ವಶನ್ ನೋಡೋಣ. If 1 plus 3p by 3, 1 minus p by 4
and 1 minus 2p by 2 are the probabilities of the three mutual exclusive events then P belongs to. See, 1 plus 3p by 3, 1 minus p by 4, 1 minus 2p by 2 are the probabilities of 3 mutually exclusive events. ಇಲ್ಲಿ ಏನಾಗುತ್ತೆ ಒಂದು ತಿಳ್ಕೋಬೇಕು, ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಈಸ್ ಆಲ್ವೇಸ್ ವಾಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, less than 1. ಲೆಸ್ ದೆನ್ ಆರ್ ಈಕ್ವಲ್ ಟು 1, one. ಈಕ್ವಲ್ ಟು 1. ಆದ್ರಿಂದ ಪ್ರತಿಯೊಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಲೇಬೇಕು. ನೋಡು, ಮೊದಲನೇದು ತಗೋಣ. ದಿಸ್ ಈಸ್ ರೈಟ್, 1 plus 3p by 3 is always Greater than or equal greater to 0. than or equal to 0. Yes, sir. ಹೌದಾ? ದಿಸ್ ಇಂಪ್ಲೈಸ್ p ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1/3 ಬರುತ್ತೆ. ಆದ್ರಿಂದ ಅದನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾಕಂದರೆ ಪಾಸಿಟಿವ್ ನೆಗೆಟಿವ್ Yes, sir. ಸೊ 1 minus p by 4 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ದೇರ್ ಫೋರ್ 1 minus p ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 into 0. ದೇರ್ ಫೋರ್ p ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಯಾಕೆಂದರೆ 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು p. ದೇರ್ ಫೋರ್ p ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಯಿತು. Yes, sir. ಆಮೇಲೆ ಇನ್ನೊಂದು 1 minus 2p by 2, 1 minus 2p by 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. Yes, sir. ಹೌದಾನೆ? ಸೊ ದೇರ್ ಫೋರ್ 1 minus 2p ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ದೇರ್ ಫೋರ್ 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2p. p ಈಸ್ greater less. ಲೆಸ್ ದೆನ್ ಆರ್ ಈಕ್ವಲ್ ಟು 1/2. Yes, sir. ಹೌದಾನೆ? p ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 by 2. ಈಗ ನನ್ನ ಕ್ವಶನ್ ಏನಪ್ಪ ಅಂದರೆ, ವಾಟ್ ಈಸ್ ದಿ ಕನ್ಕ್ಲೂಷನ್ ಫ್ರಮ್ ದಿಸ್? ಪಿ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಪಿ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಅಂದರೆ ವಾಟ್ ಈಸ್ ಯುವರ್ ಕನ್ಕ್ಲೂಷನ್ ಫ್ರಮ್ ದ ಟು ಇನ್ಇಕ್ವಾಲಿಟೀಸ್? ಪಿ ಈಸ್ ಲೆಸ್ ದೆನ್ 1/2, P is less than 1. 1/2. Oh, yes, sir. ಯಾವುದು ಕಡಿಮೆ ಇದೆ ಅದಕ್ಕಿಂತ ಕಡಿಮೆ ಇರಬೇಕು. Yes, sir. ಅರ್ಥ ಆಯ್ತಾ? ಸಿ ಪಿ ಈಸ್ ಗ್ರೇಟರ್ ದೆನ್ ಎ ಆ್ಯಂಡ್ ಪಿ ಈಸ್ ಗ್ರೇಟರ್ ದೆನ್ ಬಿ. ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, ದೆನ್ ಪಿ ಈಸ್ ಗ್ರೇಟರ್ ದೆನ್ ಎ. ಇನ್ನೊಂದ್ಸತಿ ಹೇಳ. Sir. Yes, sir. ಲೆಟ್ ಅಸ್ ಟೇಕ್ ಪಿ ಈಸ್ ಗ್ರೇಟರ್ ದೆನ್ 3 ಆ್ಯಂಡ್ ಪಿ ಈಸ್ ಗ್ರೇಟರ್ ದೆನ್ 7 ಅಂತಿದ್ದಾಗ Yes, sir. ವಿ ಹ್ಯಾವ್ ಟು ಕನ್ಸಿಡರ್ ಪಿ ಗ್ರೇಟರ್ ದೆನ್ 7. ಅವಾಗ ಬೈ ಡಿಫಾಲ್ಟ್ ಗ್ರೇಟರ್ ದೆನ್ 3 ಆಗುತ್ತೆ. Yes, sir. ಹಾಗೆ ಪಿ ಲೆಸ್ಸರ್ ದೆನ್ 100, ಪಿ ಲೆಸ್ಸರ್ ದೆನ್ 200 ಇದ್ದಾಗ ವಿ ಹ್ಯಾವ್ ಟು ಟೇಕ್ ಪಿ ಲೆಸ್ಸರ್ ದೆನ್ 100. 100. ದಟ್ ಟೇಕ್ಸ್ ಕೇರ್ ಆಫ್ ಪಿ ಲೆಸ್ಸರ್ ದೆನ್ 200 ಆಲ್ಸೋ. Yes, sir. ಸೊ ಆದ್ರಿಂದ ಇದೆರಡರ ಕನ್ಕ್ಲೂಷನ್ ಏನಪ್ಪಾ ಅಂದರೆ ಪಿ ಲೆಸ್ ದೆನ್ 1/2, ಲೆಸ್ ದೆನ್ ಆರ್ ಈಕ್ವಲ್ ಟು 1/2. Yes, sir. 1/2 ಇಂದ ಪ್ರಾರಂಭ ಆಯಿತು. ಆಮೇಲೆ ಸಮ್ ಆಫ್ ದಿ ಪ್ರಾಬಬಿಲಿಟಿ ಶುಡ್ ಆಲ್ವೇಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. Yes, sir. ಆದ್ರಿಂದ ಈ ಮೂರನ್ನು ಆ್ಯಡ್ ಮಾಡಿದ್ರೆ ನೋಡಪ್ಪ, 1 plus 3p by 3, 1 minus p by 4, 1 minus 2p by 12 ಇದೆಯಲ್ಲ, Yes, sir. ನಾನೇನು ಮಾಡ್ತೀನಿ, 2. ಕಾಮನ್ ಎಲ್ ಸಿ ಎಮ್ಮು 12 ತಾನೆ, 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಇದಕ್ಕೆ. 4 ಪ್ಲಸ್ 4 3s 12p. ಅರ್ಥ ಆಗ್ತಾ ಇದೆಯಾ? Yes, sir. ಡಿವೈಡೆಡ್ ಬೈ 12. Yes, sir. ಇದು 3 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಡಿನಾಮಿನೇಟರ್ ಸೇಮ್ ಬರುತ್ತೆ ಅನ್ನೋ ಸಂತೋಷ ಅಷ್ಟೇ. Yes, sir. ರೈಟ್. 3 ಇಂದ ಮಲ್ಟಿಪ್ಲೈ ಮಾಡಿ 3 minus 3p ಪ್ಲಸ್ 6 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಇದನ್ನು, ಯಾಕೆಂದರೆ 2 ಇದೆಯಲ್ಲ, ಎಲ್ ಸಿ ಎಮ್ ತೊಗೊಂಡಂಗೇನೆ ಲೆಕ್ಕ. 6 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 6 minus 12p. Yes, sir. ರೈಟ್, ದಟ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ 12 ಇಸ್ ದ ಕಾಮನ್ ಎಲ್ ಸಿ ಎಮ್. Yes, sir. ಹೌದಾ? 12 ಕಾಮನ್ ಎಲ್ ಸಿ ಎಮ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇದೇನಾಗುತ್ತೆ? 4 plus 3 7, 7 plus 6 13. 12p cancels. 13 minus 3p. 10. ಹೌದು, ಕರೆಕ್ಟ್ ತಾನೆ? 4 plus 3 7, Yes, sir. 7 plus 6 13. This implies 13 minus 3p less than or equal to 12. Yes, sir. 3p ಆ ಕಡೆಗೆ ಹಾಕೊಳ್ಳಿ, 12 ಈ ಕಡೆಗೆ ಹಾಕೊಂಡ್ರೆ, ಸೊ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3p. P is p ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/3. ಹೌದಾನೆ? p Yes, ಈಸ್ sir. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/3. ಸೊ p ಈಸ್, ಇಲ್ಲಿ ಬರೀತೀನಿ, ಜಾಗ ಸಾಕಾಗಲ್ಲ. p ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/3. But ಲೆಸ್ ದೆನ್ ಆರ್ ಈಕ್ವಲ್ ಟು 1/2. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/2, ಲೆಸ್ ದೆನ್ ಆರ್ ಈಕ್ವಲ್ ಟು 1/2. ಆಪ್ಷನ್ ಡಿ ಇಸ್ ಕರೆಕ್ಟ್. ಅರ್ಥ ಆಯ್ತಾ? Yes, sir.
1 minus 3p by 2, comma 1 plus 4p by 3, comma 1 plus p by 6 are the probability of three mutual, exclusive and exhaustive event, then the set of all values of p is. ನೋಡಪ್ಪ ಏನು ಮಾಡಬೇಕು, 1 ಮೈನಸ್ 3p ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. 0. Yes, sir. ಹೌದಲ್ವಾ? Yes, sir. ಯಾಕೆ ಹೇಳು? ಬೈ 2 ಬರಿತಾ ಇಲ್ಲ ನಾನು, Yes, sir. ಯಾಕೆ 0 into 2, 0. ಬೈ ಡಿಫಾಲ್ಟ್ ಆಗುತ್ತೆ. ಅಂದರೆ ಅದೇ ರೀತಿ ಏನು ಮಾಡಿದ್ರೆ 1 ಪ್ಲಸ್ 4p ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ Equal to 0. ಆಮೇಲೆ 1 plus p is greater than or equal to 0. 0. Yes, ಸೊ ಇಲ್ಲೇನಾಗುತ್ತೆ, 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು p is less than or 3p. equal to 1 by. 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 4p. Yes, sir. 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 1. ಹೌದಾ ನೋಡು? Yes, sir. 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3p. Yes, sir. p ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬೈ 3. ಕರೆಕ್ಟ್? Yes, sir. ಇದೇನಾಯ್ತು, 4p ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 1. ಆಮೇಲೆ p is greater than or equal to minus 1 by 4. ಮೈನಸ್ 1 ಬೈ 4. ಹೌದಾ? Yes, p sir. ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬೈ 3. ಕರೆಕ್ಟ್ ಅಲ್ವಾ? Yes, sir. ಓಕೆ. ಆಮೇಲೆ p is greater than or equal to minus 1. ಮೈನಸ್ 1. ಇದ್ರದ್ದು ಕಂಬೈನ್ಡ್ ಇಂಪ್ಲಿಕೇಶನ್ ಏನು, ಇದೊಂದು ತಗೊಳ್ತೀರಿ. ಆಮೇಲೆ ಇನ್ನೊಂದು ಹೇಳ್ಕೊಡ್ತೀನಿ. ಎಕ್ಸಾಸ್ಟಿವ್ ಇವೆಂಟ್ಸ್ ಆಗಿದ್ದರಿಂದ ಮೂರನ್ನು ಆ್ಯಡ್ ಮಾಡಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಮಾಡಿ ಪ್ರೀವಿಯಸ್ ಮೆಥಡಲ್ಲೇ ಮಾಡಿದ್ರೆ ಬರ್ತದೆ. Yes, sir. A die is rolled 3 times. The probability that the sum of 3 number obtained is 15 is equal to. ಸಮ್ ಆಫ್ ದಿ ನಂಬರ್ಸ್ ಒಬ್ಟೈನ್ಡ್ ಈಸ್ 15. Yes, sir. ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಆಗಿದೆ. 15ಗೆ ಎಕ್ಸ್ಟ್ರೀಮಿಂದ ಶುರು ಮಾಡೋಣ. 1 6, ಆಮೇಲೆ ಇನ್ನೊಂದು 6, 12, 12 3 15. Yes, sir. ಅಂದರೆ 663. ಒಪ್ಕೋತೀಯಾ? Ah, sir. 663. ಓಕೆ. Yes, sir. 663. ಆಮೇಲೆ 5 ಅದೇ 5 ಇಲ್ಲ ಅದನ್ನೇ ಇಂಟರ್ಚೇಂಜ್ ಮಾಡೋಣ. 366. 636. Yes, sir. ಆಮೇಲೆ 366. 366. ಆಮೇಲೆ 666. ಚುಚ್ಚಿ ಕೊಂದು ಬಿಡ್ತೀನಿ. 666 ಅಂದರೆ 18 ಆಗಿಲ್ವಾ? 663, 636, 366. ಇದೇನಾದರೂ ಚೇಂಜ್ ಮಾಡ್ತೀಯಾ? No, sir. ಎಷ್ಟು ವೇಸು? 3 ways. ಹೌದಾ? ಕರೆಕ್ಟಾ? ರೈಟ್. ಆಮೇಲೆ 5ಗೆ ಹೋಗೋಣ. Ah. ಏನಾಯ್ತು? 5 ಪ್ಲಸ್ 6 ಏನಾಯ್ತು? 11 plus ಆಮೇಲೆ 4. 11 ಪ್ಲಸ್ 4 564. 564 ಆದ್ಮೇಲೆ ಏನು ಮಾಡ್ತೀರಿ? 465. 465. ಆಮೇಲೆ 654. 654. ಆಮೇಲೆ 645. Yes, sir. 645. ಹೌದಾನೆ? Yes, sir. ಆಮೇಲೆ ಎಷ್ಟಾಯ್ತು? 1 2 3 4 5 6 7. Yes, ಆಮೇಲೆ sir. 366 ಆಯ್ತಾ? Yes, sir. Right. 2555. ಒಂದು ನಿಮಿಷ. 636 ಆಯ್ತಾ? Yes, sir. 663 ಆಯ್ತಾ? Yes, sir. 366 ಆಯ್ತಾ? Ah, sir. Fine. ಆಮೇಲೆ 456. 456 ಮಾಡಿಲ್ಲ. Ah. 456 Six. ಆಯ್ತಾ? Yes, sir. 456. 555. 6 ಲೈಕ್ 564 ಯೋಚನೆ ಮಾಡ್ಬೋದಲ್ವಾ? 564. 564. 564 ಆಯ್ತು. Yes, sir. 654 ಆಯ್ತು. ಆಮೇಲೆ 645 ಅದು ಆಯ್ತು. 465 ಅದು ಆಯ್ತು. Yes, sir. 1 2 3 4 5 6 7 8 555. 555. Oh, yes, sir. ಆಮೇಲೆ ಒಂದು ಮಿಸ್ ಆಗಿದೆ. ಏನಪ್ಪ ಅದು? 546. 546. ಒಟ್ಟು ಎಷ್ಟಾಯ್ತು? 10. 10. Yes, sir. ಓಕೆ. ಸೊ ಇಲ್ಲಿ 10 ಆಯ್ತು. ಹೌದಾನೆ? 10 ಫೇವರಬಲ್ ಇವೆಂಟ್ಸು. ಬಟ್ ಪ್ರಾಬಬಿಲಿಟಿ ಬಗ್ಗೆ ಬರೆಯುವಾಗ ನ್ಯೂಮರೇಟರ್ 10 ಆದರೆ ಡಿನಾಮಿನೇಟರ್ 3 ಕಾಯಿನ್ ಅಲ್ವಾ? 3 ಕಾಯಿನ್ ಸೇರಿಸಿದ್ರೆ ನಮ್ಗೆ ಆಗ್ಬೇಕಂತ ಹೇಳಿದ್ರೆ ರೈಟ್ 6 ಕ್ಯೂಬ್ ಡಿನಾಮಿನೇಟರ್ ಬರಲೇಬೇಕು. Yes, sir. ಹೌದಾನೆ? Yes, sir. ಸೊ 10 divided by 216 that is equal to 5 by 108. Right? Yes, sir. Next question. A pair of
fair dice are rolled together, the probability of getting a total of 8 is. ಟೋಟಲ್ 8 ಬರ್ಬೇಕಂತೆ ನೋಡಪ್ಪ. Yes, sir. ಏನೇನು ಬರಕ್ ಸಾಧ್ಯ? ದೊಡ್ಡದಿಂದ ಶುರು ಮಾಡ್ಕೊಳ್ಳೋಣ. Yes, sir. 62 ಹೌದಾ? Yes, sir. 62 ಆದ ತಕ್ಷಣ ಏನ್ ಬರಿತೀವಿ ನಾವು? 26 ಬರೀತೀವಿ. Yes, sir. ಆಮೇಲೆ 53 ಇಲ್ಲ 6 ಆದ್ಮೇಲೆ 5. 53 ಆದ ತಕ್ಷಣ 35 ಬರೀತೀವಿ. ಆಮೇಲೆ 44 ಈಸ್ 8 ಹೌದಾನೆ? Yes, sir. 6 ಆಯ್ತು, 5 ಆಯ್ತು, 4 ಆಯ್ತು, 3 ಬರಂಗಿಲ್ಲ ಯಾಕೆ ನಾಳೆ ಬರ್ಬಿಟ್ಟಿದೀವಿ. Yes, sir. ಸೊ ಒಟ್ಟು ಎಷ್ಟಾಯ್ತು? 5 ಆಯ್ತು Yes, sir. ಹೌದಾ? Yes, sir. ಟೋಟಲ್ ಇವೆಂಟ್ಸ್ ಎಷ್ಟು? 5 Five. by 36. That's all. Yes, sir. Got it? Yes, sir. 2 fair dice are rolled, then the probability of getting a composite number as the sum of the face values is equal to. ಕಾಂಪೋಸಿಟ್ ನಂಬರ್ಸ್ ಅಂತೆ. ಸಮ್ ಆಫ್ ದಿ ಫೇಸ್ ವ್ಯಾಲ್ಯೂಸ್ ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ ನಾಟ್ ಪ್ರೈಮ್ ನಂಬರ್ಸ್. Yes, sir. ಪ್ರೈಮ್ ನಂಬರು ಅಂದರೆ ಸಮ್ ಆಫ್ ದಿ ಇದು ಫೇಸ್ ವ್ಯಾಲ್ಯೂಸ್ ಪ್ರೈಮ್ ನಂಬರ್ ಅಂದರೆ 2 ಆಗಬೇಕು, ಆಮೇಲೆ 3 ಆಗಬೇಕು, ಆಮೇಲೆ 5 ಆಗಬೇಕು. 4 ಆಗಿಲ್ಲ, 4 ಇದೆ ಕಾಂಪೋಸಿಟ್ ನಂಬರ್. 5 ಆಗಬೇಕು, Yes, sir. 7 ಆಗಬೇಕು, 11 ಆಗಬೇಕು ಅಷ್ಟೇ. Yes, sir. ಕಾಂಪೋಸಿಟ್ 13 ನಂಬರ್ 13 ಹೆಂಗಾಯ್ತದೆ? 6 ಮ್ಯಾಕ್ಸಿಮಮ್ ಅಲ್ವಾ? 12 ಇದೆ ಮ್ಯಾಕ್ಸಿಮಮ್ ಅಲ್ಲ ಕಣ. 6 + 6 = 12 ಅಲ್ವಪ್ಪ? ಇದ್ರಲ್ಲಿ ಇದೇ ಹೈಯೆಸ್ಟ್. ಇದು 6 okay. ಮತ್ತೆ ಇದು 6 ಇದಕ್ಕಿಂತ ದೊಡ್ಡದಾಗಕ್ಕೆ ಸಾಧ್ಯ ಆಗಲ್ಲ. ಸೊ ಆದ್ರಿಂದ ಅದು ಪ್ರೈಮ್. ನಿಮ್ಗೆ ಬೇಕಾಗಿರೋದು ಅದಲ್ಲ, ಅದ್ರದ್ದು ಕಾಂಪೋಸಿಟ್ ಅಂದ್ರೆ Yes, sir. ಅಪೋಸಿಟ್. Yes, ಕಾಂಪೋಸಿಟ್ 1 ಇಸ್ ಓಕೆ, Yes, sir. 1 3 ಇಸ್ ಓಕೆ, ಆ ಥರ ಬರ್ಕೊಂಡು ಹೋಗೋಣ. ರೈಟ್. 1 ಇಸ್ ನಾಟ್ ಓಕೆ. 1 ಈಸ್ ಈವನ್ ಪ್ರೈಮ್. Yes, sir. 2 ಇಸ್ ನಾಟ್ ಎ ಕಾಂಪೋಸಿಟ್ ನಂಬರ್, ಇಟ್ಸ್ ಎ ಪ್ರೈಮ್ ನಂಬರ್. ಬರೆಯೋಣ. 1 3 ಬರೀಲಾ? Yes, sir. 1 3 ಆಮೇಲೆ 1 5 1 5 2 2 2 2 4 ಆಯ್ತು, ಆಮೇಲೆ 2 4 2 4 2 6 2 6 3 1 3 1 3 3 3 3 3 5 3 5 ಬರುತ್ತಾ? 3 5 3 6 3 6 4 2 4 2 4 4 4 4 4 5 4 5 4 + 5 9. ಓಕೆ. Yes, sir. 4 5 4 6 4 6 5 1 5 1 5 3 5 3 5 4 5 + 4 9. ಓಕೆ. 5 4 5 5 5 5 6 2 6 2 6 3 6 3 6 3 6 3 9. ಓಕೆ. 6 3 6 4 6 4 6 6 6 6. ಈ ಈವನ್ ನಂಬರ್ದೇನು ಕನ್ಫ್ಯೂಷನ್ ಇಲ್ಲ, ಆಡ್ ನಂಬರ್ದೇ ಕನ್ಫ್ಯೂಷನ್. ಅಂದ್ರೆ 6 6 ಎಲ್ಲ 5 3 5 4 ಎಲ್ಲ ಕನ್ಫ್ಯೂಷನ್ ಆಗುತ್ತೆ. Yes, sir. ಎಷ್ಟಾಯ್ತು ನೋಡು? 4 4 8 4 12 13 14 15 16 17 18 19 20 21. ಸೊ ಪ್ರಾಬಬಿಲಿಟಿ ಏನು? 21 ಡಿವೈಡೆಡ್ ಬೈ 36. ಹೌದಾ? Yes, sir. 3 7s are 21 ಹೌದಾ? Yes, sir. ಹೌದಾ? ಸರ್ ಆಗುತ್ತೆ. 20 7 by 12. 7 by 12 ಅದನ್ನ ಹೇಳ್ತಾರೆ. 3 7s 3 12 7 by 12. ಅರ್ಥ ಆಯ್ತಾ? Yes, sir. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? Yes, sir. ಮುಂದಿನ ಕ್ವೆಶ್ಚನ್ ಹೋಗೋಣ. If 2 dice are thrown simultaneously, then the probability that the sum of the number which comes on the dice to be more than 5 is equal to. ಮೋರ್ ದೆನ್ 5 ಆಗ್ಬೇಕಂದ್ರೆ 6 6 ಆಗ್ಬೇಕು. ಆಗಿರಬೇಕು. 1 ಇಂದ ಶುರು ಮಾಡಿದ್ರೆ 1 5 Yes, sir. 1 6. 2 ಇಂದ ಶುರು ಮಾಡಿದ್ರೆ 2 2 4 4 2 2 5 5 2 6. 3 ಇಂದ ಶುರು ಮಾಡಿದ್ರೆ 3 3 3 3 4 3 5. 3 6. ಈ ಥರ ಅದನ್ನ ಬರ್ಕೊಂಡೋದ್ರೆ ನೋಡಪ್ಪ, 1 5 ಇಂದ ಶುರು ಆದರೆ ಮೊದಲನೇದು 1 5 1 5 1 6 1 6 ಎರಡೇ. 1 ಇಂದ ಶುರು ಮಾಡಿದ್ರೆ 2 ಇಂದ ಶುರು ಮಾಡಿದ್ರೆ 2 4 2 4 2 5 2 5 2 2 6. 6. ಆಮೇಲೆ 3 3 3 ಇಂದ ಶುರು ಮಾಡಿದ್ರೆ 3 3 3 3 3 4 3 4 3 5 3 5 3 3 6 6. 4 ಇಂದ ಶುರು 4 ಮಾಡಿದ್ರೆ 2 4 2 ನಾ? Yes, sir. 4 2 4 3 4 3 4 4 4 4 4 5 4 5 4 6 4 6. 5 ಇಂದ ಶುರು ಮಾಡಿದ್ರೆ 5 1 5 1 5 2 5 2 5 3 5 3 5 4 5 4 5 5 5 5 5 6 5 6. 6 ಇಂದ ಶುರು ಮಾಡಿದ್ರೆ ಎಲ್ಲ 6. ಎಲ್ಲ 6 1 6 2 6. ಓಕೆ. ಇಲ್ಲಿ ನೋಡು, 2 + 3 5 Yes, sir. + 4 9 + 5 14 + 6 30.
Yes, sir. 30 plus 6. 2 plus 3 5, 5 plus 4 9, 9 plus 5 14. 14 plus 6, 20. 20 plus 1. 20 plus 6, 26. ಹೌದಾನೆ? 26 ಡಿವೈಡೆಡ್ ಬೈ 36. ಹೌದಲ್ವಾ? Yes, sir. ಇನ್ನೊಂದು ಮೆಥಡ್ ಇದೆ. ಏನಪ್ಪ ಅಂದರೆ ಇದನ್ನು ತಗೊಂಡ್ಬಿಡೋದು. ಇದು ಈಸಿ. ಇಲ್ಲಿ 4 ಇದೆಯಾ? ಯಾಕೆಂದರೆ 1 5 1 6 ಅಂದರೆ 1 1 1 2 1 3 1 4 ಇಲ್ಲ. Yes, sir. ಸೊ ಇಲ್ಲಿ 3 ಆಗುತ್ತಾ? ಹಾಂ ಸರ್. ಇಲ್ಲಿ 2 ಆಗುತ್ತೆ. Yes, sir. ಇಲ್ಲಿ 1 ಆಗುತ್ತೆ. ಇಲ್ಲಿ ಎಲ್ಲೂ ಆಗೋದೇ ಇಲ್ಲ. ಹಾಂ. 4 3 7, 7 2 9, 9 10. 10. ಸೊ 10/36 ನಮಗೆ ಬೇಡದೇ ಇರೋ ವಿಚಾರ ಅದು. ಅದು 1 - 10/36 ಈಸ್ ಈಕ್ವಲ್ ಟು 26/36. ಹೀಗೂ ಮಾಡ್ಬೋದು. Yes, sir. ಅರ್ಥ ಆಯ್ತಾ? ನಂಬರ್ ಲೆಸ್ ದೆನ್ 5, ಲೆಸ್ ದೆನ್ ಆರ್ ಈಕ್ವಲ್ ಟು 5 ತಗೊಂಡ್ಬಿಟ್ರೆ ಇದು ಬಂದ್ಬಿಡು. Okay, sir. ಅಲ್ಲ ಇದಂಗೆ ಇದಂಗೆ ಅಂತ ಹೇಳಿ ಇದು ಗೊತ್ತಾಗಿಲ್ವಾ? 1 5 1 6 ಇದು ಗೊತ್ತಾಗಿಲ್ಲ. ಸರ್ ನನಗೆ ಇಲ್ಲೇನಾಗುತ್ತೆ 1 5 1 6 2 4 2 6 ಇದು ಮಾಡ್ಬಿಟ್ವಿ. ನಾವೇನ್ ಮಾಡೋಣ, ಯಾವುದು ಈಗ ಮೋರ್ ದೆನ್ 5 ಇದೆಯಾ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಯಾವ್ದಾಗತ್ತಪ್ಪ? 1 1 1 2 1 3 1 4. Yes, sir. ಫಸ್ಟ್ ಲೈನಲ್ಲಿ ಆಯ್ತು, 4 ಆಯ್ತು. ನೆಕ್ಸ್ಟ್ ಲೈನಲ್ಲಿ 3 ಆಗ್ಲೇಬೇಕು. ಹಾಂ. 2 1 2 2 2 3. ನೆಕ್ಸ್ಟ್ ಲೈನಲ್ಲಿ 2 Yes, 3 sir. 1 3 2. ಅದ್ರ ನೆಕ್ಸ್ಟ್ ಲೈನಲ್ಲಿ ಒಂದೇ. Yes, sir. 1 plus 2 3. ಹಾಂ. ಹೌದಾನೆ? Yes, sir. 3 plus 3 6. 6. 6 plus 4 10. 10. 10/36 is the complement of what we require. 1 minus 10/36 will give you final answer. Yes, sir. ಈಗ ಯಾವುದೋ ಒಂದು ಇವೆಂಟ್ ಪ್ರಾಬಬಿಲಿಟಿ 1/3 ಅಂತ ಇಟ್ಕೋ. Yes, sir. ಅದು ಕಾಂಪ್ಲಿಮೆಂಟ್ ಏನಾಗುತ್ತೆ 2/3. Yes, sir. 1 minus 1/3. ಸೇಮ್ ಮೆಥಡ್. Yes, sir. ನೆಕ್ಸ್ಟ್ ಕ್ವೆಶ್ಚನ್ ಹೇಳಪ್ಪ. 2 dice are rolled if both dice have 6 faces numbered 1, 2, 3, 5, 7 and 11. Then the probability that the sum of the number on the top faces is greater than or equal to 8 is. ಇದೇನಿಲ್ಲ ಗುರು, ಸೇಮ್ ಪ್ರೊಸೀಜರು ನೀವೇ ಮಾಡ್ಕೊಳ್ಳಿ. 19/36 ಬರುತ್ತಷ್ಟೆ. ಆಯ್ತಾ? Yes, sir. ಏನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಅಂದ್ರೆ ಏನು? Sum of the number on the ಗ್ರೇಟರ್ top ದೆನ್ ಆರ್ faces. ಈಕ್ವಲ್ ಟು ಅಂದ್ರೆ 4 4 ಇಂದ ಶುರು ಆಗುತ್ತೆ. Yes, sir. 4 4 4 5 4 6. 6. Yes, ಹೌದಾ? sir. Yes, sir. ಅದೇ ಥರ ನೀವು 5 ಸೀರೀಸು 6 ಸೀರೀಸು ಬರ್ಕೊಳ್ಳಿ. 5 ಸೀರೀಸ್ ಬರ್ಕೊಂಡಾಗ ಈ ಕಡೆ ರಿವರ್ಸು. ಈಗ 5 3 ಬರೆದ್ರೆ 3 5 ಕೂಡ ಬರೀಬೇಕು. Yes, sir. ಅದು ನೀವು ಮಾಡ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಪ್ರಾಬಬಿಲಿಟಿಯ ಮೊದಲನೇ ಭಾಗ, ಪ್ರಾಬಬಿಲಿಟಿ ಕರ್ನಾಟಕ CET ಮೊದಲ ಭಾಗವನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಇದು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಥರದ ಪಾಠಗಳು ಬೇಕಂದರೆ ದೇವಿಗೆ ಸಂಸ್ಥೆ ಮಲ್ಲೇಶ್ವರಂ ಕೋಚಿಂಗ್ ಕ್ಲಾಸಸ್ ಸೇರ್ಕೊಳ್ಬೋದು. ಎರಡನೇ ವಿಚಾರ, ನಿಮಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಮೇಲೆ ಶೇರ್ ಮಾಡಿ. ಶೇರ್ ಮಾಡಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.